ನಮಸ್ಕಾರ ವೀಕ್ಷಕರೇ. ನಮಗೆ ಮಹೇಂದ್ರ ಸಿಂಗ್ ಧೋನಿ ಗೊತ್ತೇ ಇರ್ತಾರೆ. ಆದರೆ ಕೇವಲ 13ನೇ ವಯಸ್ಸಿನಲ್ಲೇ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಬಾಲಕ ನಾರಾಯಣ್ ಮಹಾದೇವ್ ಧೋನಿ ಅವರ ಹೆಸರು ಎಷ್ಟು ಜನರಿಗೆ ಗೊತ್ತು? ಹುಬ್ಬಳ್ಳಿಯ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಬ್ರಿಟಿಷರ ವಿರುದ್ಧದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಈ ಬಾಲಕ ಕ್ರಾಂತಿಕಾರಿಯ ಕತೆ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನಿಗೂ ತಿಳಿದಿರಬೇಕಾದದ್ದು. 1942 ಆಗಸ್ಟ್ 15 ಮುಂಜಾನೆ ಹುಬ್ಬಳ್ಳಿಯ ದುರ್ಗದ ಬಯಲಿನಲ್ಲಿ ಸ್ವಾತಂತ್ರ್ಯದ ಘೋಷಣೆಗಳು ಮೊಳಗುತ್ತಿದ್ದವು. ಬ್ರಿಟಿಷರ ವಿರುದ್ಧ ಜನರು ಹೋರಾಟಕ್ಕೆ ಧುಮುಕುತ್ತಿದ್ದರು. ಅದೇ ಸಂದರ್ಭದಲ್ಲಿ ಶ್ವೇತ ಬಣ್ಣದ ಜುಬ್ಬಾ ಪೈಜಾಮ ಧರಿಸಿ ತನಗಿಂತಲೂ ಎತ್ತರವಾಗಿದ್ದ ಕೋಲಿಗೆ ತ್ರಿವರ್ಣ ಧ್ವಜವನ್ನ ಕಟ್ಟಿಕೊಂಡು ಲ್ಯಾಮಿಂಗ್ಟನ್ ಹೈಸ್ಕೂಲಿನ ವಿದ್ಯಾರ್ಥಿಯಾಗಿದ್ದ 13 ವರ್ಷದ ನಾರಾಯಣ್ ಮಹಾದೇವ್ ಧೋನಿ ತಮ್ಮ ತಾಯಿಯ ಬಳಿಗೆ ತೆರಳಿದರು. ಅಮ್ಮ, ನಾನು ಹೊರಟೆ. ಭಾರತ ಮಾತೆಯ ಸೇವೆ ಮಾಡಲು ಹೋಗುತ್ತಿದ್ದೇನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿರಿಯರು ಮಾತ್ರ ಭಾಗವಹಿಸಬೇಕೆಂಬ ನಿಯಮವಿದೆಯೇ ಎಂದು ಹೇಳಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಳ್ಳಲು ಹೊರಟರು. ಮಗನ ವಯಸ್ಸನ್ನ ನೋಡಿದ ತಾಯಿಯ ಕಣ್ಣು ತುಂಬಿ ಬಂದವು. ಆದರೆ ಆ ಮಹಾತಾಯಿ ತನ್ನ ಮಗನ ದೇಶಭಕ್ತಿಯನ್ನ ಅರಿತು ಹೆಮ್ಮೆಯಿಂದಲೇ ಆತನನ್ನ ಹೋರಾಟಕ್ಕೆ ಕಳುಹಿಸಿದರು. ನಾರಾಯಣ್ ಮಹಾದೇವ್ ಧೋನಿ ದುರ್ಗಾದ ಬಯಲಿಗೆ ಬಂದು ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಸೇರಿದರು. ಅವರ ಕಣ್ಣಲ್ಲಿ ದೇಶಭಕ್ತಿಯ ಕಿಚ್ಚು ಹೊತ್ತಿತ್ತು. ಪುಟ್ಟ ಬಾಲಕನಾಗಿದ್ದರೂ ಅವರ ಧೈರ್ಯವನ್ನ ಕಂಡು ಅಲ್ಲಿದ್ದ ಹಿರಿಯ ಹೋರಾಟಗಾರರು ಅಚ್ಚರಿಗೊಂಡರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳು ಎಲ್ಲೆಡೆ ಪ್ರತಿಧ್ವನಿಸುತ್ತಿದ್ದವು. ರಸ್ತೆಯ ಬದಿಯಲ್ಲಿ ನಿಂತು ಹೋರಾಟವನ್ನ ನೋಡುತ್ತಿದ್ದ ಜನರು ಆ ಪುಟ್ಟ ಬಾಲಕನ ದೇಶಭಕ್ತಿಯನ್ನ ಕಂಡು ಪ್ರೇರಿತರಾಗಿ ಹೋರಾಟದಲ್ಲಿ ಭಾಗವಹಿಸಲು ಮುಂದಾದರು. ಆದರೆ ಹೋರಾಟದ ಮೆರವಣಿಗೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಕ್ರೂರ ಬ್ರಿಟಿಷ್ ಪೊಲೀಸರು ಗುಂಡಿನ ದಾಳಿ ನಡೆಸಿದರು. ಜನರು ಚದುರಿ ಓಡಿದರು. ಆದರೆ 13 ವರ್ಷದ ನಾರಾಯಣ್ ಮಹಾದೇವ್ ಧೋನಿ ಮಾತ್ರ ಅಲ್ಲೇ ಧೈರ್ಯವಾಗಿ ನಿಂತರು. ಬ್ರಿಟಿಷರ ಕಣ್ಣಿಗೆ ಕಣ್ಣಿಟ್ಟು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗಿದರು. ಆ ಕ್ಷಣದಲ್ಲಿ ಬ್ರಿಟಿಷರ ಗುಂಡೊಂದು ನಾರಾಯಣರ ಎದೆಗೆ ತಗುಲಿತು. ಗಂಭೀರವಾಗಿ ಗಾಯಗೊಂಡ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಹಿರಿಯ ಅಧಿಕಾರಿಗಳು ಆ ಪುಟ್ಟ ವೀರ ಬಾಲಕನನ್ನ ಮಾತನಾಡಿಸಿ, ನಿನಗೆ ಏನು ಬೇಕು ಎಂದು ಕೇಳಿದಾಗ ನಾರಾಯಣ್ ಮಹಾದೇವ್ ಧೋನಿ ದೇಶಭಕ್ತಿಯ ಅಮರ ಮಾತಾಗಿ ಉಳಿಯಿತು ಎನ್ನಲಾಗುತ್ತದೆ. ನನಗೆ ಸ್ವರಾಜ್ಯ ಬೇಕು ಎಂಬ ಆ ಬಾಲಕನ ಮಾತು ಆತನ ವಯಸ್ಸಿಗಿಂತಲೂ ದೊಡ್ಡ ದೇಶ ಪ್ರೇಮವನ್ನ ಸಾರುತ್ತಿತ್ತು. ಕೊನೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿ ಆ ವೀರ ಬಾಲಕ ಇತಿಹಾಸದ ಪುಟಗಳಲ್ಲಿ ಅಮರನಾದರು. ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಇಂತಹ ಅಸಂಖ್ಯಾತ ಪರಿಚಯವಿಲ್ಲದ ವೀರರ ತ್ಯಾಗವಿದೆ. ಅವರಲ್ಲಿ ಒಬ್ಬರು ಈ ವೀರ ಬಾಲಕ ನಾರಾಯಣ್ ಮಹಾದೇವ್ ಧೋನಿ. ಇಂತಹ ಮರೆತು ಹೋದ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ನಾವು ನೆನಪಿಸಿಕೊಳ್ಳಬೇಕು, ಮುಂದಿನ ಪೀಳಿಗೆಗೂ ಪರಿಚಯಿಸಬೇಕು. ಈ ವೀರ ಬಾಲಕನ ಕಥೆಯನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸೋಣ. ಇದು ಇವತ್ತಿನ ವಿಶೇಷ ವರದಿಯಾಗಿತ್ತು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.